ಓಂ ನಮ ಶಿವಾಯ. ಓಂ ಶ್ರೀ ಹನುಮತೆ ನಮಃ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಸಾಲದಿಂದ ಮುಕ್ತರಾಗಬೇಕಾ? ಮಂಗಳವಾರ ಈ ಕೆಲಸವನ್ನು ಮಾಡಿ. ಏನು ಇತ್ತು ಅಂತ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ, ನೋಡೋದು ಮಾತ್ರ ಅಲ್ಲ, ಆದಷ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಏನೇ ಸಮಸ್ಯೆ ಇದ್ದರೂ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಹಾಕಿ. ಹಾಗೆಯೇ ನಾನು ಖಂಡಿತವಾಗ್ಲೂ ಅಲ್ಲಿ ಉತ್ತರ ಕೊಡ್ತೇನೆ. ಈಗಾಗಲೇ ತುಂಬ ಮಂದಿ ಹೇಳಿದ್ದೀರಿ, ಅದಕ್ಕೆ ಉತ್ತರ ಕೊಟ್ಟಿದ್ದೇನೆ. ಹಾಗೆಯೇ ರಾಶಿ ನಕ್ಷತ್ರವನ್ನು ತಿಳಿಸಿದ್ರೆ ತುಂಬ ಒಳ್ಳೆಯದು. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ಹಾಕಿ. ಖಂಡಿತವಾಗ್ಲೂ ನಾನು ರಾಶಿ ನಕ್ಷತ್ರ ಏನು ಅಂತ ಹೇಳಿ ಅದಕ್ಕೆ ತಕ್ಕ ಹಾಗೆ ಒಂದು ಪರಿಹಾರವನ್ನು ಸೂಚಿಸ್ತೇನೆ. ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆಗೆ ಯಾವತ್ತೂ ಇರ್ತೇನೆ. ಹಾಗೆ ನಾನು ನಮ್ಮಿರುವ ಶಿವದೇವರ ಹಾಗೂ ಜೊತೆಗಿರುವ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಏನೇ ಇರಲಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಮುಕ್ತವಾಗಿ ಹಾಕ್ಬೋದು ಸಮಸ್ಯೆಗಳನ್ನು. ಹಾಗೆಯೇ ಇವತ್ತು ನಾನು ಏನೇ ಹೇಳ್ತಾ ಇದ್ದೇನೆ. ಮತ್ತು ಇನ್ನೊಂದು ಏನು ಅಂದರೆ, ಸಬ್ಸ್ಕ್ರೈಬ್ ಮಾಡಿದ ನಂತರ ಅಲ್ಲಿ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತಲ್ವ, ಬೆಲ್ ಬಟನ್ ಇರುತ್ತಲ್ವ, ಗಂಟೆ ಗುರುತು, ಅದನ್ನು ಒತ್ತಿದರೆ ಆಲ್ ಅಂತ ಬರುತ್ತೆ ಮೇಲ್ಗಡೆ. ಅದನ್ನು ಒತ್ತಿದರೆ ನಾನೆಲ್ಲ ವಿಡಿಯೋ ನೋಟಿಫಿಕೇಶನ್ ಸಿಗುತ್ತೆ. ಕೆಲವರು ಸಬ್ಸ್ಕ್ರೈಬ್ ಮಾಡ್ತೀರಾ, ಆದರೆ ಬೆಲ್ ಐಕಾನ್ ಅದನ್ನು ಆಲ್ ಅಂತ ಪ್ರೆಸ್ ಮಾಡೋದಿಲ್ಲ. ಹಾಗೆ ನನ್ನ ನೋಟಿಫಿಕೇಶನ್ ಸಿಗೋದಿಲ್ಲ ಕಾಣುತ್ತೆ ಕೆಲವರಿಗೆ. ಅದನ್ನು ಇನ್ನೂ ಮಾಡ್ಬೋದು. ಆಲ್ ಅಂತ ಒತ್ತಿ ನಾನೆಲ್ಲ ವಿಡಿಯೋ ನೋಟಿಫಿಕೇಶನ್ ಅಂತ ನಿಮಗೆ ಸಿಗುತ್ತೆ. ಹಾಗೆಯೇ ಸಾಲದಿಂದ ಮುಕ್ತರಾಗಲು ಮಂಗಳವಾರ ಈ ಕೆಲಸವನ್ನು ಮಾಡಿದರೆ ಒಳ್ಳೆಯದು. ಮೊದಲೇ ಹೇಳ್ತೇನೆ, ಇದನ್ನು ಯಾರಿಗೆ ಒಂದು ನಂಬಿಕೆ ಇದ್ದು ಮಾಡ್ತೀರಿ ಖಂಡಿತವಾಗ್ಲೂ ಮಾಡಿ. ದೇವರ ವಿಷಯದಲ್ಲಿ ಅದು ಏನೋ ಒಂದು ಮೆಸೇಜ್ ಹಾಕೋದು, ಮೂಢನಂಬಿಕೆ ಅದು ಇದು ಅಂತ, ಖಂಡಿತವಾಗ್ಲೂ ಮೂಢನಂಬಿಕೆ ಅದು ಇದು ನಿಮಗೆ ನಂಬಿಕೆ ಇಲ್ಲ ಅಂದರೆ ನೋಡಬೇಡಿ, ಮಾಡಬೇಡಿ. ಅದನ್ನು ಬಿಟ್ಟು ನಿಮಗೆ ಏನೇ ಸಮಸ್ಯೆ ಇದ್ದು ಅದನ್ನು ಪಾರಾಗಬೇಕು ಅಂದರೆ ಅದನ್ನು ಭಕ್ತಿಯಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ ಮಾಡಿ. ಖಂಡಿತವಾಗ್ಲೂ ದೇವರು ಯಾವತ್ತೂ ಇರ್ತಾರೆ. ನಿಷ್ಠೆ, ಭಕ್ತಿ, ಪ್ರಾಮಾಣಿಕತೆ ತನ್ನ ನಮ್ಮಲ್ಲಿದ್ದರೆ ಖಂಡಿತವಾಗ್ಲೂ ದೇವರು ನಮ್ಮ ಜೊತೆ ಇರ್ತಾರೆ. ನಮ್ಮ ಕಷ್ಟಗಳನ್ನು ಖಂಡಿತವಾಗ್ಲೂ ಪರಿಹಾರ ಮಾಡ್ತಾರೆ. ನಂಬಿಕೆ ಮುಖ್ಯ, ಭಕ್ತಿ ಮುಖ್ಯ, ನಿಷ್ಠೆ ಮುಖ್ಯ. ಅದನ್ನು ಬಿಟ್ಟು ಅದು ಮೂಢನಂಬಿಕೆ ಅದು ಇದು ಅಂತ ಹೇಳಲಿಕ್ಕೆ ಹೋಗಬೇಡಿ, ದಯವಿಟ್ಟು ಹೇಳಬೇಡಿ. ಮಂಗಳವಾರ ದಿನ ಅಂದರೆ ನಿಮ್ಗೆ ಗೊತ್ತಿರುವಂಥದ್ದು ಆಂಜನೇಯ ಸ್ವಾಮಿ ದಿನ. ಆಂಜನೇಯ ಸ್ವಾಮಿಯನ್ನು ಮಂಗಳವಾರ ದಿನದಂದು ನಾವು ಪೂಜೆ ಮಾಡಿದರೆ ಖಂಡಿತ ಒಳ್ಳೆಯದು, ತುಂಬಾ ಒಳ್ಳೆಯದಾಗುವಂಥದ್ದು. ಈ ವರ್ಷದಲ್ಲಿ ಅಂದರೆ ಏನಾದರೂ ನಿಮಗೆ ಈ ವರ್ಷನೇ ಸಾಲದಿಂದ ಮುಕ್ತರಾಗಬೇಕು ಅಂತ ಇದ್ದರೆ ಈ ಒಂದು ಕೆಲಸವನ್ನು ಮಾಡಬೇಕು. ಹಾಗೆಯೇ ಮಂಗಳವಾರ ದಿನ ಆಂಜನೇಯ ಸ್ವಾಮಿಯನ್ನು ಪೂಜಿಸಿದರೆ ಒಳ್ಳೆಯದು. ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರಿಂದ ನಿಮಗೆ ವಿಶೇಷ ಫಲಿತಾಂಶಗಳನ್ನು ಕೂಡ ಮಾಡುತ್ತಾರೆ. ಮತ್ತು ಆರ್ಥಿಕ ಲಾಭವನ್ನು ಕೂಡ ಪಡೆದುಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡ್ತಾರೆ. ಕುಟುಂಬದಲ್ಲಿ ಸಂತೋಷ ಸಮೃದ್ಧಿಯನ್ನು ಕೂಡ ನೆಲೆಸುವಾಗೆ ಮಾಡ್ತಾರೆ. ಹಾಗೆಯೇ ಏನು ಮಾಡಬೇಕು ಅಂತ ನೋಡೋದಾದರೆ, ಈ ಮಂತ್ರವನ್ನು ಪಠಿಸಬೇಕು ಮಂಗಳವಾರ ದಿನದಂದು. ಪ್ರತಿ ಮಂಗಳವಾರ ದಿನದಂದು ಉಪವಾಸವನ್ನು ಮಾಡಿದರೆ ತುಂಬಾ ಒಳ್ಳೆಯದು. ಹಾಗೆಯೇ ಆಂಜನೇಯ ಸ್ವಾಮಿನ ಯಥಾ ಪ್ರಕಾರ ಪೂಜಿಸಬೇಕು. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಒಂದು ಸ್ನಾನ, ಎಲ್ಲ ಸ್ವಚ್ಛ ಬಟ್ಟೆಯನ್ನು ನಾನು ಹೇಳ್ತೇನೆ ಯಾವಾಗಲೂ ಪೂಜೆ ಮಾಡುವಾಗ, ಮೊದಲು ಸ್ನಾನ ಮಾಡಿ ಆನಂತರ ಒಳ್ಳೆ ಬಟ್ಟೆಯನ್ನು ಧರಿಸಿ, ಅಂದರೆ ಕ್ಲೀನ್ ಬಟ್ಟೆಯನ್ನು ಧರಿಸಿ ಅನಂತರ ನಾವು ಪೂಜೆ ಮಾಡಿದರೆ ಮಾತ್ರ ಪೂಜೆ. ಮತ್ತು ಭಕ್ತಿ ಇರಬೇಕು, ನಿಷ್ಠೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ನಂಬಿಕೆ ಇರಬೇಕು. ಅದೆಲ್ಲ ಇದ್ದರೆ ಖಂಡಿತವಾಗ್ಲೂ ನಾವು ಎನಿಸಿದ್ದು ಎಲ್ಲನೂ ಆಗುತ್ತೆ. ದೇವರು ನಮ್ಮ ಜೊತೆ ಇದ್ದೇ ಇರ್ತಾರೆ, ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ. ಆಂಜನೇಯ ಸ್ವಾಮಿಯನ್ನು ಕೂಡ ಯಥಾ ಪ್ರಕಾರ ಪೂಜಿಸಿ ಓಂ ಹನುಮತೆ ನಮಃ ಅನ್ನೋ ಮಂತ್ರ ಬರುತ್ತಲ್ವ, ಅದನ್ನು 108 ಬಾರಿ ಪಠಿಸಬೇಕು. ಭಕ್ತಿಯಿಂದ ಪಠಿಸಿ. ಮತ್ತು ಪ್ರತಿ ಮಂಗಳವಾರ ದಿನದಿಂದ ಸುಂದರಕಾಂಡವನ್ನು ಆಗ್ಬೋದು. ಹಾಗೆಯೇ ಹನುಮಾನ್ ಚಾಲಿಸ ಹನುಮಾನ್ ಚಾಲಿಸವನ್ನು ದಿನಾಲು ಪಠಿಸಿದರೆ ಒಳ್ಳೆಯದು. ಆದರೆ ಪ್ರತಿ ಮಂಗಳವಾರ ದಿನ ಸುಂದರಕಾಂಡ ಅಂತ ಬರುತ್ತಲ್ವ, ಅದನ್ನು ಪಠಿಸಿದರೆ ಒಳ್ಳೆಯದು. ಹಾಗೆ ಶಿವದೇವರು ಮತ್ತು ಹನುಮಂತ ದೇವರ ಪೂಜೆಯನ್ನು ಮಾಡುವಂಥದ್ದು ಅಂದರೆ ಈ ವರ್ಷದ ಯಾವುದೇ ಮಂಗಳವಾರ ದಿನದಂದು ಪ್ರದೋಷ ವ್ರತ ಬಂದರೆ, 2024 ಪ್ರದೋಷ ವ್ರತ ಬಂದರೆ ಆ ದಿನ ಶಿವದೇವರಿಗೆ ಇಷ್ಟವಾದ ದಿನವಾಗಿರುತ್ತೆ. ಆ ದಿನ ನೀವು ಒಂದು ಕಠಿಣ ಉಪವಾಸ ವ್ರತವನ್ನು ಮಾಡಬೇಕು. ಹಾಗೆಯೇ ಆ ದಿನದಂದು ಶಿವದೇವರನ್ನು ಮತ್ತು ಆಂಜನೇಯ ಸ್ವಾಮಿ, ಹನುಮಂತ ದೇವರನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ ಪೂಜಿಸಬೇಕು. ಖಂಡಿತವಾಗ್ಲೂ ನಿಮ್ಮ ಈ ಸಾಲದಿಂದ ಮುಕ್ತರಾಗಬೇಕಿದೆ. ಇದೆಲ್ಲ ಮಾಡಿ, ಏನು ದೊಡ್ಡದಲ್ಲ. ಹಾಗೆಯೇ ಉಪವಾಸ ವ್ರತ ನಿಮಗೆ ಗೊತ್ತಿರ್ಬೋದು, ಸಂಕಷ್ಟ ವ್ರತವನ್ನು ಕೆಲವು ಹಿಡಿಯುತ್ತಾರೆ. ಅದು ಆ ಥರ ಒಂದು ಕಠಿಣವಾಗಿ ಅಂದರೆ ಏನು ಸ್ವಲ್ಪ ಈಗ ಗೊತ್ತಿರ್ಬೋದು ಕೆಲವರಿಗೆ ಯಾವ ಥರ ಉಪವಾಸನ ಮಾಡಬೇಕು ಅಂತ. ಆ ಥರ ಉಪವಾಸನ ಮಾಡಿ ಶಿವದೇವರಲ್ಲಿ ಮತ್ತು ಪ್ರದೋಷ ವ್ರತ ಅಂದರೆ ಯಾವಾಗ ಈ ವರ್ಷದಲ್ಲಿ ಪ್ರದೋಷ ವ್ರತ ಬರುತ್ತೆ ಆ ದಿನದಲ್ಲಿ. ಹಾಗೆಯೇ ಇದನ್ನು ತಪ್ಪದೆ ಅರ್ಪಿಸಿ. ಆಂಜನೇಯ ದೇವರಿಗೆ, ಹನುಮಂತ ದೇವರಿಗೆ ಇಷ್ಟವಾದದ್ದು ಬೇಳೆ ಮತ್ತು ಬೆಲ್ಲ, ಅದನ್ನು ಅರ್ಪಿಸಿದರೆ ಒಳ್ಳೆಯದು. ದೇವಸ್ಥಾನಕ್ಕೆ ಕೊಟ್ಟರು ಒಳ್ಳೆಯದು, ಹನುಮಂತ ದೇವಸ್ಥಾನಕ್ಕೆ ಕೊಟ್ಟರು ಒಳ್ಳೆಯದು. ಹಾಗೆಯೇ ಮಂಗಳವಾರ ದಿನದಂದು ಆಂಜನೇಯ ಸ್ವಾಮಿನ ಪೂಜಿಸುವಾಗ ಮರೆಯದೆ ಅವರಿಗೆ ಬೆಲ್ಲ ಬೇಳೆಯನ್ನು ಅರ್ಪಿಸಿದರೆ, ಮನೆಯಲ್ಲೂ ಕೂಡ ಅದನ್ನು ಇಟ್ಟು ಆಮೇಲೆ ಬೇಕಾದರೆ ಅದನ್ನು ದಾನ ಮಾಡಬಹುದು. ಹನುಮಂತ ದೇವರಿಗೆ ತುಂಬ ಪ್ರಿಯವಾದ ವಸ್ತು. ಹಾಗೆಯೇ ಅದನ್ನು ದಾನ ಮಾಡಿದರೂ ಕೂಡ ಒಳ್ಳೆಯದು. ಅದನ್ನು ನಾವು ಇಡ್ತೇವೆ ಅಲ್ವಾ, ಒಂದು ದೇವಸ್ಥಾನಕ್ಕೂ, ಇಲ್ಲಾಂದರೆ ಬಡವರಿಗೂ ಅಥವಾ ಗೋಮಾತೆಗೆ
ದನಕ್ಕೂ ಅಥವಾ ಮಂಗಗಳಿಗೆ ಸುತ್ತಿದ್ರೆ ಮಂಗಗಳಿಗೂ ಕೂಡ ಅದನ್ನು ಸ್ವಲ್ಪ ಹುರಿಬೇಕು. ಆ ಬೇಳೆಯನ್ನು ಹುರಿದು ಮತ್ತು ಬೆಲ್ಲವನ್ನು ಒಟ್ಟಿಗೆ ತಿನ್ನಿಸಿದರೆ ಒಳ್ಳೆಯದು. ಹಾಗೆಯೇ ಬಡವರಿಗೆ ಸಾಧ್ಯವಾದರೆ ಆಹಾರವನ್ನು, ಯಾವುದೇ ರೀತಿಯ ಆಹಾರವನ್ನು ಕೊಟ್ಟರೆ ಆ ದಿನ ಮಂಗಳವಾರ ದಿನದಂದು ಒಳ್ಳೆಯದು. ಹಾಗೆಯೇ ಹನುಮಂತ ದೇವರಿಗೆ ಮಲ್ಲಿಗೆ ಎಣ್ಣೆ ಮತ್ತು ಸಿಂಧೂರವನ್ನು ಅರ್ಪಿಸಿದರೂ ಕೂಡ ಒಳ್ಳೆಯದು. ಅರ್ಪಿಸಬೇಕು, ಅದು ಕೂಡ ಒಳ್ಳೆಯದು. ಹಾಗೆಯೇ ಮಂಗಳವಾರದಂದು 11 ಆಲದ ಎಲೆಗಳ ಮೇಲೆ ಹಿಟ್ಟಿನಿಂದ ಮಾಡಿದ 11 ದೀಪಗಳನ್ನು ಇರಿಸಿ ಅವುಗಳಿಗೆ ಮಲ್ಲಿಗೆ ಎಣ್ಣೆಯನ್ನು ಸೇರಿಸಿ ಅವುಗಳನ್ನು ಹನುಮಾನ್ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಬೆಳಗಿಸಿದರೆ ತುಂಬಾ ಒಳ್ಳೆಯದು. ಇದನ್ನು ಮಾಡಿ ಖಂಡಿತವಾಗ್ಲೂ ನಂಬಿಕೆ ಶ್ರದ್ಧೆಯಿಂದ ಮಾಡಿ, ಭಕ್ತಿಯಿಂದ ಮಾಡಿ, ಪ್ರಾಮಾಣಿಕತೆಯಿಂದ ಮಾಡಿ, ಒಳ್ಳೆಯದಾಗುತ್ತೆ. ಧನ್ಯವಾದಗಳು.